ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇವತ್ತು ಶ್ರೀಮದ್ ಭಗವದ್ಗೀತಾ ಕರ್ಮ ಸನ್ಯಾಸ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ಕರ್ಮಗಳ ಸನ್ಯಾಸದ ಬಗ್ಗೆ ಆಮೇಲೆ ಕರ್ಮಯೋಗದ ಪ್ರಶಂಸೆಯನ್ನ ಮಾಡ್ತಾ ಇದೀಯಾ. ಅಂದ್ರೆ ಕರ್ಮ ಸನ್ಯಾಸದ ಬಗ್ಗೆ ಹೇಳಿದೆ, ಆಮೇಲೆ ಕರ್ಮ ಯೋಗದ ಬಗ್ಗೆ ನೀನು ಪ್ರಶಂಸೆಯನ್ನ ಮಾಡ್ತಾ ಇದೆಯಾ. ಆದರೆ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿರ್ಧಾರ ಮಾಡಿ ಅದು ನನಗೆ ಕಲ್ಯಾಣಕಾರವಾಗಿರಬೇಕು, ಅದನ್ನು ನನಗೆ ಹೇಳು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಯಾವುದು ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ಸೊ ಅದಕ್ಕೋಸ್ಕರನೇ ನೀನು ನನಗೆ ಹೇಳು ಅಂತ ಹೇಳ್ದ. ಅದಕ್ಕೆ ಶ್ರೀ ಭಗವಂತ ಹೇಳ್ತಾನೆ, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಈ ಎರಡೂ ಕೂಡ ಪರಮ ಕಲ್ಯಾಣ ಮಾಡುವಂಥದ್ದು. ಆದರೆ ಈ ಎರಡರಲ್ಲಿ ಕರ್ಮ ಸನ್ಯಾಸದಿಂದಲೂ ಕೂಡ ಕರ್ಮಯೋಗ ಅನ್ನುವಂಥ ಸಾಧನೆಯಲ್ಲಿ ಸುಗಮವಾಗೋದ್ರಲ್ಲಿ ಶ್ರೇಷ್ಠ ಇದೆ. ಅಂದರೆ ಬೇಗ ಮತ್ತು ಈಸಿಯಾಗಿ ಮಾಡ್ಬೋದು ಕರ್ಮಯೋಗವನ್ನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕರ್ಮ ಸನ್ಯಾಸದಿಂದ ಕರ್ಮಯೋಗ ಶ್ರೇಷ್ಠ ಅಂದರೆ ಈಸಿಯಾಗಿ ಮಾಡೋದ್ರಲ್ಲಿ ಅಂತ ಹೇಳಿ, ಅರ್ಜುನ ಯಾವ ಪುರುಷ ಯಾರನ್ನೂ ದ್ವೇಷಿಸೋದಿಲ್ವೋ, ಯಾವುದೇ ರೀತಿಯ ಆಕಾಂಕ್ಷೆಯನ್ನು ಇಟ್ಕೊಳ್ಳೋದಿಲ್ವೋ ಆ ಕರ್ಮಯೋಗಿ ಸದಾ ಸನ್ಯಾಸಿ ಅಂತಾನೆ ತಿಳ್ಕೋ, ಅದು ಯೋಗ್ಯವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾಗಿರುವಂತಹ ಪುರುಷ ಸುಖಪೂರ್ವಕ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ. ಯಾರಲ್ಲಿ ರಾಗದ್ವೇಷ ಇರೋದಿಲ್ವೋ, ಈ ರೀತಿಯ ದ್ವಂದ್ವಗಳಿಂದ ಅವನು ರಹಿತನಾಗಿರಬೇಕು. ಅಂಥವನು ಸಂಸಾರದಲ್ಲಿದ್ದರೂ ಕೂಡ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ, ಅವನು ಕರ್ಮಯೋಗಿ ಆಗಿರಬೇಕು. ಆದರೆ ಅವನ ಮನಸ್ಸಲ್ಲಿ ಈ ರೀತಿಯ ಯಾವುದೇ ಒಂದು ದ್ವಂದ್ವಗಳು ಇರಬಾರ್ದು. ಉಪರ್ಯುಕ್ತ ಸನ್ಯಾಸ ಮತ್ತು ಕರ್ಮಯೋಗವನ್ನು ಮೂರ್ಖರು ಬೇರೆ ಬೇರೆ ಫಲ ಕೊಡುವಂಥದ್ದು ಅಂತ ಹೇಳ್ತಾರೆ ಹೊರತು ಪಂಡಿತರು ಹೇಳೋದಿಲ್ಲ. ಮೂರ್ಖರೇ ಹೇಳೋದು. ತಿಳುವಳಿಕೆ ಯಾರಲ್ಲಿರುತ್ತೋ ಅವರು ಕರ್ಮ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಮಾಡಿದಾಗ ಅದರ ಫಲ ಬೇರೆ ಬೇರೆ ಅಂತ ಮೂರ್ಖರೇ ಹೇಳಿದ್ರೆ ಪಂಡಿತರು ಆ ರೀತಿ ಹೇಳೋದಿಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಮಾರ್ಗ ಆಗಿರಬಹುದು, ಅದರ ಫಲ ಭಗವಂತನೇ ಆಗಿರುತ್ತೆ. ಯಾಕೆಂದರೆ ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲೂ ಕೂಡ ಸಮ್ಯಕ್ ರೀತಿಯಿಂದ ಸರಿಯಾದ ರೀತಿಯಲ್ಲಿ ಸ್ಥಿತನಾದಂತಹ ಪುರುಷ ಎರಡರ ಫಲರೂಪವಾಗಿ ಪರಮಾತ್ಮನನ್ನೇ ಪಡ್ಕೊಳ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನ ಯೋಗಿಗಳ ಮೂಲಕ ಯಾರು ಪರಮಧಾಮವನ್ನು ಪಡ್ಕೊಳ್ತಾನೋ ಕರ್ಮಯೋಗಿಗಳ ಮೂಲಕನೂ ಅದೇ ಪ್ರಾಪ್ತಿಯನ್ನು ಪಡ್ಕೊಳ್ತಾರೆ. ಅದಕ್ಕೋಸ್ಕರನೇ ಯಾವ ಮನುಷ್ಯ ಜ್ಞಾನಯೋಗ ಮತ್ತು ಕರ್ಮಯೋಗವನ್ನು ಫಲರೂಪದಲ್ಲಿ ಒಂದೇ ಅಂತ ನೋಡ್ತಾನೋ, ಎರಡು ಮಾಡಿದಾಗಲೂ ಫಲ ಒಂದೇ ಬರುತ್ತೆ ಅಂತ ನೋಡ್ತಾನೋ ಅವನೇ ಯಥಾರ್ಥವಾಗಿ ನೋಡ್ತಾ ಇದ್ದಾನೆ ಅಂತ ಅರ್ಥ. ಸರಿಯಾದ ರೀತಿಯಲ್ಲಿ ಅದು ಹೇಗಿದೆಯೋ ಹಾಗೆ ನೋಡ್ತಾ ಇದ್ದಾನೆ ಅಂತ. ಕೆಲವ್ರು ಏನು ಮಾಡ್ತಾರೆ, ಜ್ಞಾನಯೋಗವನ್ನು ಮಾಡಿದ್ರೆ ಮಾತ್ರ ಭಗವಂತ ಸಿಗೋದು, ಕರ್ಮಯೋಗವನ್ನು ಮಾಡಿದ್ರೆ ಅಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಅದು ತಪ್ಪು. ಆದರೆ ಅರ್ಜುನ ಕರ್ಮಯೋಗವನ್ನು ಬಿಟ್ಟು ಸನ್ಯಾಸ ಮನಸ್ಸು, ಇಂದ್ರಿಯ ಮತ್ತು ಶರೀರದ ಮೂಲಕ ಆಗುವಂತಹ ಸಂಪೂರ್ಣ ಕರ್ಮಗಳಲ್ಲಿ ಕರ್ತೃತ್ವವನ್ನು ತ್ಯಾಗ ಮಾಡೋದು ತುಂಬಾ ಕಷ್ಟ. ಮತ್ತು ಭಗವತ್ ಸ್ವರೂಪವನ್ನು ಮನನ ಮಾಡುವಂತಹ ಕರ್ಮಯೋಗಿ ಪರಬ್ರಹ್ಮ ಪರಮಾತ್ಮನನ್ನು ಬೇಗ ಪಡ್ಕೊಂಡ್ಬಿಡ್ತಾನೆ. ಅಂದರೆ ಅರ್ಥ ಏನು, ಈಗ ಕರ್ಮಯೋಗವನ್ನು ಬಿಟ್ಬಿಟ್ಟು ಬರೀ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಬಿಟ್ಟು ಮನಸ್ಸು, ಇಂದ್ರಿಯ ಮತ್ತು ಶರೀರದ ಮೂಲಕ ಏನೇನೆಲ್ಲ ಕೆಲಸ ಆಗುತ್ತೋ ಅದೆಲ್ಲದರ ಕರ್ತೃತ್ವವನ್ನು ತ್ಯಾಗ ಮಾಡೋದಿದೆಯಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನೋದಿದೆಯಲ್ಲ, ಅದನ್ನು ಬಿಡೋದಿದೆಯಲ್ಲ, ತುಂಬ ಕಷ್ಟ. ಅದೇ ಭಗವಂತನ ಚಿಂತನೆಯನ್ನು ಮನಸ್ಸಲ್ಲಿ ಮಾಡ್ತಾ ಮಾಡ್ತಾ ಕರ್ಮಯೋಗಿ ಪರಮಾತ್ಮನನ್ನೇ ಪಡ್ಕೊಳ್ತಾನೆ. ಅವನು ತನ್ನ ಕರ್ಮವನ್ನು ಅಂದರೆ ತನ್ನ ಕೆಲಸಗಳನ್ನು ಮಾಡ್ತಾ ಇರ್ತಾನೆ, ಆದರೆ ಅದನ್ನು ಯೋಗದ ರೂಪದಲ್ಲಿ ಮಾಡ್ತಿರ್ತಾನೆ. ಅಂದರೆ ಏನು, ಭಗವಂತನಿಗೆ ಸಮರ್ಪಣೆ ಮಾಡಿ ಯಾವುದೇ ಪ್ರತಿಫಲ ಇಲ್ಲದೆ, ಅದರಲ್ಲಿ ಮಮತೆ ರಾಗದ್ವೇಷಗಳು ಏನೂ ಇಲ್ಲದೆ ಅವನು ಶುದ್ಧ ಮನಸ್ಸಿನಿಂದ ಭಗವಂತನಿಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಆ ರೀತಿ ಯೋಗದ ರೂಪದಲ್ಲಿ ಮಾಡ್ತಾನಲ್ಲ, ಅವನು ಭಗವಂತನನ್ನು ಪಡ್ಕೊಳ್ತಾನೆ. ಯಾರ ಮನಸ್ಸು ತನ್ನ ವಶದಲ್ಲಿರುತ್ತೋ, ಯಾರು ಜಿತೇಂದ್ರಿಯನಾಗಿರ್ತಾನೋ ಮತ್ತು ವಿಶುದ್ಧವಾದ ಅಂತಃಕರಣ ಇರುವಂಥವನಾಗಿರ್ತಾನೋ ಮತ್ತು ಸಂಪೂರ್ಣ ಪ್ರಾಣಿಗಳ ಆತ್ಮರೂಪ ಪರಮಾತ್ಮನೇ ಯಾರ ಆತ್ಮನಾಗಿರ್ತಾನೋ, ಈ ರೀತಿಯ ಕರ್ಮಯೋಗಿ ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಲಿಪ್ತನಾಗೋದಿಲ್ಲ, ಅದಕ್ಕೆ ಅಟ್ಯಾಚ್ ಆಗೋದಿಲ್ಲ. ತತ್ವವನ್ನು ತಿಳ್ಕೊಳ್ಳುವಂತಹ ಸಾಂಖ್ಯಯೋಗಿ ಅಂತೂ ನೋಡ್ತಾ ಇರಬೇಕಾದ್ರೆ, ಕೇಳ್ತಾ ಇರಬೇಕಾದ್ರೆ, ಸ್ಪರ್ಶ ಮಾಡ್ತಾ, ಮೂಸ್ ನೋಡ್ತಾ, ಊಟ ಮಾಡ್ತಾ, ಮಲಗುತ್ತಾ, ಶ್ವಾಸವನ್ನು ತಗೊಳ್ತಾ, ಮಾತಾಡ್ತಾ, ತ್ಯಾಗ ಮಾಡ್ತಾ, ಗ್ರಹಣ ಮಾಡ್ತಾ, ಕಣ್ಣುಗಳನ್ನು ತೆಗಿಬೇಕಾದ್ರೆ ಮುಚ್ಚುವಾಗ ಎಲ್ಲ ಇಂದ್ರಿಯಗಳು ಕೂಡ
ತಮ್ಮ ತಮ್ಮ ಅರ್ಥದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಕೊಳ್ತಾನೆ. ಅಂದರೆ ಅದು ತಂತಾನಾಗಿ ಇದೆಲ್ಲ ಮಾಡ್ತಾ ಇದೆ. ನಾನು ನಿಸ್ಸಂದೇಹವಾಗಿ ಅಂದರೆ ಅವನಿಗೆ ಸಂದೇಹನೇ ಇಲ್ಲ, ಇದು ಯಾವುದು ನಾನು ಮಾಡ್ತಾ ಇಲ್ಲ ಅಂತ ಅವ್ನು ತಿಳ್ಕೊಳ್ತಾನೆ. ಆಯ್ತಾ? ಈ ರೀತಿ ಎಲ್ಲ ನಾನು ಮಾಡ್ತಾ ಇಲ್ಲ, ಅವು ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಳ್ತಾನೆ. ಈಗ ನಾವೇನು ಅನ್ಕೊಳ್ತೀವಿ ಹೇಳಿ? ನಮಗಿರೋ ಅಹಂಕಾರನೇ ಅದು. ಏನು? ನಾನು ಓದ್ತಾ ಇದ್ದೀನಿ, ನಾನಿಷ್ಟು ಜಪ ಮಾಡಿಬಿಟ್ಟೆ, ನಾನು ಇಷ್ಟೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನಾನು ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀನಿ, ಇಷ್ಟು ಚೆನ್ನಾಗಿ ಭಜನೆ ಮಾಡ್ತೀನಿ, ಇಷ್ಟೆಲ್ಲ ಗ್ರಂಥಗಳನ್ನು ಓದ್ಬಿಟ್ಟಿದ್ದೀನಿ, ನಾನು ಒಳ್ಳೊಳ್ಳೆ ಪ್ರಸಾದವನ್ನು ನೈವೇದ್ಯವಾಗಿ ಮಾಡಿ ನಾನು ಭಗವಂತನಿಗೆ ನೈವೇದ್ಯವನ್ನು ಕೊಡ್ತಾ ಇದ್ದೀನಿ, ನಾನು ನೃತ್ಯ ಮಾಡ್ತಾ ಇದ್ದೀನಿ, ಏನೇನೋ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತೀವಿ. ಆಯಿತಾ? ಅವು ಇಂದ್ರಿಯಗಳೆಲ್ಲ ತಮ್ಮ ಪಾಡಿಗೆ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಹಾಗಾದರೆ ನಾನು ಮಾಡ್ತೀನಿ ಅಂತ ಹೇಳ್ತೀವಲ್ವಾ, ರಾತ್ರಿ ಹೊತ್ತು ಮಲಗಿರ್ತೀವಲ್ವ, ಉಸಿರಾಟನ ಯಾರು ಮಾಡ್ತಾರೆ? ನಾವು ಮಲ್ಕೊಂಬಿಟ್ಟಿರ್ತೀವಿ. ಉಸಿರಾಟ ಹೇಗೆ ನಡೆಯುತ್ತೆ? ನಾವು ಇಲ್ಲಿಂದ ತಿನ್ನಬೇಕಾದ್ರೆ ತಿನ್ನೋವರೆಗೂ ನಮ್ಮ ಡಿಸಿಷನ್ ಇರುತ್ತೆ. ನಾನು ಇದು ತಿನ್ನಬೇಕು, ನಾನು ಅದು ತಿನ್ನಬೇಕು, ನಾನು ಇದನ್ನೇ ತಿನ್ನಬೇಕು, ಅದನ್ನೇ ತಿನ್ನಬೇಕು ಅಂತೆಲ್ಲ ಅಂದ್ಕೊಳ್ತೀವಿ. ತಿಂದ ಮೇಲೆ ಡೈಜೆಷನ್ ಮಾಡೋದು ಯಾರು? ಹೊಟ್ಟೆ ಒಳಗಡೆ ಹೋಗಿ ಅದೆಲ್ಲ ಕಾರ್ಯ ನಡೆಯುತ್ತಲ್ಲ ಅದು. ಮತ್ತು ನಾವು ಮಾಡಿರುವಂಥ ಊಟ ಒಳಗಡೆ ಹೋದ್ಮೇಲೆ ಆಹಾರ ಶರೀರವಾಗಿ ಮಾರ್ಪಾಟಾಗುತ್ತೆ, ರಕ್ತ ಆಗುತ್ತೆ, ಮಾಂಸ ಆಗುತ್ತೆ, ಮೂಳೆ ಆಗುತ್ತೆ. ಇದೆಲ್ಲ ಯಾರಪ್ಪ ಮಾಡ್ತಾ ಇರೋದು? ನಾನು ಮಾಡ್ತಾ ಇದ್ದೀನಾ? ಇಲ್ಲ. ಆ ಕೆಲಸಗಳೆಲ್ಲ ಹೇಗೆ ತಂತಾನಾಗಿ ನಡೀತಾ ಇದೆಯೋ ಅದೇ ರೀತಿ ಎಲ್ಲಾನು ನಡೀತಾ ಇರೋದು. ನೋಡೋದು, ಹಾಡೋದು, ಕೇಳೋದು, ತಿನ್ನೋದು ಎಲ್ಲ ತಂತಾನಾಗಿ ಆಗ್ತಾ ಇದೆ. ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ, ನಾವು ಇನ್ನೂ ಅಜ್ಞಾನದಲ್ಲಿರೋದ್ರಿಂದ. ಸೊ ಜ್ಞಾನಿ ಪುರುಷ ಈ ರೀತಿ ತಿಳ್ಕೊಳ್ತಾನೆ. ಅವನು ಗೊತ್ತಿರುತ್ತೆ ಇದೆಲ್ಲ ನಾನು ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು. ಯಾವ ಮನುಷ್ಯ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಮತ್ತು ಆಸಕ್ತಿಯನ್ನು ಕೂಡ ತ್ಯಾಗ ಮಾಡಿ ಕರ್ಮ ಮಾಡ್ತಾನೋ, ನಾವಿವಾಗ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ನಮ್ಗೆ ಆಸಕ್ತಿ ಇರುತ್ತೆ, ಅದರಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ ಅಲ್ವಾ? ಅದನ್ನೆಲ್ಲ ಬಿಟ್ಟು ಅವನು ಕೆಲಸ ಮಾಡ್ತಾನೋ ಆ ಮನುಷ್ಯ ನೀರಿನಿಂದ ಕಮಲದ ಎಲೆಗಳ ಹಾಗೆ ಪಾಪದಿಂದ ತುಂಬಿಕೊಂಡಿರೋದಿಲ್ಲ. ಈಗ ಈ ಕಮಲದ ಎಲೆಗಳನ್ನು ನೋಡಿದರೆ ಅದ್ರ ಮೇಲೆ ಎಷ್ಟು ನೀರು ಹಾಕಿದ್ರೂ ಅದು ತನ್ನ ಮೇಲೆ ಇಟ್ಕೊಳ್ಳೋದೇ ಇಲ್ಲ, ಒಂದು ಚೂರು ಅಂಟ್ಕೊಳ್ಳಲ್ಲ ನೀರು ಅದಕ್ಕೆ. ಆ ರೀತಿ ಇರ್ತಾನವನು. ಕರ್ಮಯೋಗಿ ಮಮತ್ವ ಬುದ್ಧಿರಹಿತವಾಗಿ ಕೇವಲ ಇಂದ್ರಿಯ, ಮನಸ್ಸು, ಬುದ್ಧಿ ಮತ್ತು ಶರೀರದ ಮೂಲಕ ಕೂಡ ಆಸಕ್ತಿಯನ್ನು ತ್ಯಾಗ ಮಾಡಿ ಅಂತಃಕರಣದ ಶುದ್ಧಿಗೋಸ್ಕರನೇ ಅವನು ಕೆಲಸ ಮಾಡ್ತಾನೆ. ನೋಡಿ, ಇಲ್ಲಿ ಮಮತ್ವ ಬುದ್ಧಿ ಇರಬಾರ್ದು. ಅದನ್ನು ಬಿಟ್ಟು ಇಂದ್ರಿಯ, ಮನಸ್ಸು, ಬುದ್ಧಿ, ಶರೀರದ ಮೂಲಕ ಕೂಡ ಅವನ ಆಸಕ್ತಿಯನ್ನು ಬಿಟ್ಬಿಟ್ಟಿರ್ತಾನೆ. ಬರೀ ಅಂತಃಕರಣದ ಶುದ್ಧಿ ಆಗಬೇಕಲ್ಲ, ಅದಕ್ಕೋಸ್ಕರ ಅವನು ಕೆಲಸ ಮಾಡ್ತಾನೆ. ಕರ್ಮಯೋಗಿ ಕರ್ಮಗಳ ಫಲವನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡಿ ಭಗವತ್ ಪ್ರಾಪ್ತಿ ರೂಪವಾದಂತಹ ಶಾಂತಿಯನ್ನು ಪಡಿತಾನೆ. ಮತ್ತು ಸಕಾಮ ಪುರುಷ ಏನು ಮಾಡ್ತಾನೆ? ಅವನಲ್ಲಿ ಕಾಮನೆ ಇರುತ್ತೆ, ಅದರ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಇಲ್ಲಿ ಬಂಧಿಸಲ್ಪಡ್ತಾನೆ. ಅವನು ಯಾವಾಗೂ ಬಂಧನಕ್ಕೆ ಒಳಗಾಗಿರ್ತಾನೆ. ಅದೇ ಕರ್ಮಯೋಗಿ ಏನು ಮಾಡ್ತಾನೆ? ಕರ್ಮಗಳ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ತಾನೆ. ಅವನಿಗೆ ಏನೂ ಬೇಕಾಗಿರೋದಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಅವನು ಭಗವತ್ ಪ್ರಾಪ್ತಿ ರೂಪವಾದಂಥ ಶಾಂತಿಯನ್ನು ಅವನು ಪಡಿತಾನೆ. ಇಷ್ಟೇ ಡಿಫ್ರೆನ್ಸ್ ಇರೋದು. ಫಲಾಪೇಕ್ಷೆ ಮಾಡಿದ್ರೆ ನಮಗೆ ಬಂಧನ, ಫಲವನ್ನು ತ್ಯಾಗ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಆ ಕೆಲಸವನ್ನು ಮಾಡಿದಾಗ ಅದು ನಮಗೆ ಶಾಂತಿಯನ್ನು ಕೊಡುತ್ತೆ. ಇದೆರಡು ಡಿಫ್ರೆನ್ಸ್ ಇರೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.